ಉಡುಪಿ ಕಾಸರಗೋಡು ವಿದ್ಯುತ್ ಮಾರ್ಗ ಜಿಲ್ಲೆಯ ರೈತರ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು, ಕೃಷಿ ಜಮೀನುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಶಾಸಕರಿಗೆ, ಸಂಸದರಿಗೆ ಮನವಿಗಳನ್ನು ಸಲ್ಲಿಸುವ ಕಾರ್ಯ ಮಾಡಿದ್ದಾರೆ. ಆದರೆ ಅವರು ಅದನ್ನು ಕಸದ ಬುಟ್ಟಿಗೆ ಎಸೆದು ಕಂಪನಿಯ ಏಜೆಂಟರಂತೆ ವರ್ತಿಸುತ್ತಿರುವುದು ಖಂಡನಾರ್ಹವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ಹೇಳಿದರು. ವಿಟ್ಲದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಇನ್ನಾದಲ್ಲಿ ಭತ್ತದ ಗದ್ದೆಯನ್ನು ಹಾಳು ಮಾಡುವ ಕಾರ್ಯ ವಿರೋಧಿಸಿ ತೀವ್ರ ಮಟ್ಟದ ಪ್ರತಿಭಟನೆಯನ್ನು ನಡೆಸಲಾಗುವುದು. ಜಿಲ್ಲಾಧಿಕಾರಿಗಳ ವರ್ತನೆ ಸರಿಯಿಲ್ಲದ ಸಮಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯೋಜನೆಯನ್ನು ತಕ್ಷಣ ನಿಲ್ಲಿಸುವಂತೆ ಆದೇಶ ಹೊರಡಿಸಿದ್ದು, ಇದು ಉಭಯ ಜಿಲ್ಲೆಗಳಿಗೆ ಅನ್ವಯವಾಗಿದೆ. ರೈತರ ಅನ್ನ ತಿನ್ನುವ ಅಧಿಕಾರಿಗಳು ಬೇಡದ ಕೆಲಸಕ್ಕೆ ಕೈ ಹಾಕಿದರೆ ರಾಜ್ಯದ ಹಸಿರು ಸೇನೆಯನ್ನು ಒಗ್ಗೂಡಿಸಿ ಅಹಿಂಸಾತ್ಮಕವಾಗಿ ಉಗ್ರ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 400 kV ಪಡುಬಿದ್ರಿಯಿಂದ ಇಲ್ಲಿ ಕೇರಳಕ್ಕೆ ಹೋಗುವಂತಹ ದಾರಿಯನ್ನು ಹುಡುಕಿಕೊಂಡು ಬರುವಾಗ ನಿಮ್ಮ ಪಡುಬಿದ್ರಿ ಇನ್ನ ಅಲ್ಲಿಂದ ಮುಲ್ಕಿ, ಅಲ್ಲಿಂದ ಮಿಚ್ಚೂರು, ಬಿಟ್ಟೋಡಿ, ಪಡಗಡಪದವು, ಅಲ್ಲಿಂದ ಸಂಗಬೆಟ್ಟು, ಕಲ್ಲರ್ಕ, ಶಂಭೂರು, ಅಲ್ಲಿಂದ ಈ ವಿಟ್ಲದ ಮಾರ್ಗವಾಗಿ ಬಂದು ಪುನಃ ಪುನಃಕ್ಕೆ ಹೋಗಿ ಕಾಸರಗೋಡಿಗೆ ಹೋದ. ಇದು ಕೆಲವಾರು ಇದರಿಂದ ವರ್ಷಗಳಿಂದ ಈ ಹೋರಾಟ ನಮ್ಮ ವಿಟ್ಲ ಇದರ ವಿರೋಧಿ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಬಣದಿಂದ ನಡೀತಾ ಇದೆ. ಆದರೆ ಇತ್ತೀಚೆಗೆ ಮೊನ್ನೆ ನಮಗೆ ತಿಳಿದಂತೆ ರೈತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಭಾವಿಸುತ್ತಿದ್ದೇವೆ. ರೈತರು ತಾವು ಬೆಳೆದಂಥ ಬೆಳೆಯನ್ನು ಉಳಿಸಬೇಕು, ಇಲ್ಲಿ ಬೇಡ ಬರುವುದು ಪರ್ಯಾಯ ದಾರಿ ಹುಡುಕಿ ಅಂತ ಹೇಳಿಕೊಂಡು ಎಷ್ಟೋ ಮನವಿಗಳನ್ನು ನಮ್ಮ ಇಲ್ಲಿನ ಜಿಲ್ಲೆಯ ಶಾಸಕರುಗಳಿಗೆ, ಜಿಲ್ಲೆಯ ಸಂಸದರಿಗೆ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ಕೊಟ್ಟರು. ಅದನ್ನೆಲ್ಲ ಡಸ್ಟ್ಬಿನ್ನಲ್ಲಿ ಹಾಕಿ, ಅಂದರೆ ಕಸದ ಬುಟ್ಟಿಯಲ್ಲಿ ಹಾಕಿಕೊಂಡು ಕಂಪನಿಯ ಏಜೆಂಟರಂತೆ ವರ್ತಿಸುತ್ತಿರುವುದು ಖಂಡನಾರ್ಹ. ರಾತ್ರಿ ಹೊತ್ತಿನಲ್ಲಿ ಕಳ್ಳರಂತೆ ಬರುವಂತಹ ಕಂಪನಿಗಳು, ಅವರಿಗೆ ಸಹಕಾರ ಮಾಡುವಂತಹ ಪೊಲೀಸ್ ಇಲಾಖೆ, ಅದಕ್ಕೆ ಸಹಕಾರ ಮಾಡುವಂತಹ ದುರಹಂಕಾರಿ ತಹಶೀಲ್ದಾರ್, ನಾನು ಅದನ್ನು ನೇರವಾಗಿ ಹೇಳ್ತೇನೆ, ದುರಹಂಕಾರಿ ತಹಶೀಲ್ದಾರ್. ಆದರೆ ರೈತರನ್ನು ಅವರ ಬಗ್ಗೆ ರೈತ ಹಿತ ದುರಾಸಕ್ತಿ ಅಂದರೆ ಸಾಮಾನ್ಯವಾದಂತಹ ರೈತ ಅಂದರೆ ಅವಾಗ ಬರೇ ನಿಷ್ಕೃಷ್ಟ, ಇವರು ಭಾಷಣಕ್ಕೆ, ಈ ರಾಜಕಾರಣಿಗಳು ಭಾಷಣಕ್ಕೆ ಇದು ರೈತ ದೇಶದ ಮೇಲೆ. ಈ ಅಧಿಕಾರಿಗಳಿಗೆ ಅನ್ನ ತಿನ್ನುವುದು ರೈತರದು, ಅಂದರೆ ಅವರು ಮನೆಯಲ್ಲಿ ಉಪಯೋಗಿಸುವಂತಹ ಎಲ್ಲ ಸೊತ್ತುಗಳು. ಆದ್ದರಿಂದ ಇಲ್ಲಿನ ತಹಸೀಲ್ದಾರರು ಗಮನಿಸಬೇಕು. ತಹಸೀಲ್ದಾರ್ರೆ, ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಈಗ ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ, ಎಲ್ಲಿಯಾದರೂ ಬಂದು ದುರಹಂಕಾರ ನಿಮ್ಮ ಆ ಕಂಪನಿಯೊಳಗೆ ಸೇರಿ ಬೇಡದ ಕೆಲಸವನ್ನು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಸೇನೆ ಇದೆ, ಹಸಿರು ಸೇನೆ, ಇದನ್ನು ತಂದು ಇಲ್ಲಿ ನಿಲ್ಲಿಸಿ ನಿಮ್ಮ ಕಚೇರಿಯ ಮುಂದೆ ಹಿಂಸಾತ್ಮಕವಾಗಿ ರೈತರು ಯಾವತ್ತೂ ಮಾಡಲಿಲ್ಲ, ಈಗಲೂ ಮಾಡಲಿಲ್ಲ, ಮುಂದೆಯೇ ಮಾಡಲಿಲ್ಲ, ಮಾಡುವುದೂ ಇಲ್ಲ. ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ ಶೆಟ್ಟಿ ಬೈಲುಗುತ್ತು ಮಾತನಾಡಿ, ಖಾಸಗಿ ಕಂಪನಿಯ ಯೋಜನೆಯಾಗಿದ್ದು 2015ರಲ್ಲಿ ಯೋಜನೆ ಪ್ರಾರಂಭವಾದಾಗಿನಿಂದ ರೈತರಿಗೆ ನೆಮ್ಮದಿಯಿಲ್ಲ. 80% ರೈತರ ಒಪ್ಪಿಗೆ ಇದ್ದರೆ ಮಾತ್ರ ಯೋಜನೆ ಮಾಡಬೇಕೆಂಬ ನಿಯಮವನ್ನು ಗಾಳಿಗೆ ತೂರಿ ಕೆಲಸ ನಿರ್ವಹಿಸಲಾಗುತ್ತಿದೆ. ರೈತರಿಗೆ ಬೇಡವಾದರೆ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕೆಂಬ ಸೂಚನೆಯನ್ನು ಸಚಿವರು ನೀಡಿದ್ದಾರೆ. ರೈತರೆಂದು ಹೇಳಿಕೊಂಡು ಕೆಲವು ಕಂಪನಿಯ ಪರವಾಗಿ ಕೆಲಸ ಮಾಡುವವರಿದ್ದು, ಅವರಿಗೂ ಮುಂದಿನ ದಿನಗಳಲ್ಲಿ ಕಂಪನಿಗಾಗುವ ದುಸ್ಥಿತಿ ಎದುರಾಗಲಿದೆ ಎಂದು ಎಚ್ಚರಿಸಿದರು. ಇಲ್ಲಿಯ ಪರಿಸರದ ನಮ್ಮ ರೈತಾಪಿ ವರ್ಗಕ್ಕೆ ನೆಮ್ಮದಿಯ ಜೀವನ ಇಲ್ಲ. ಈಗ ಮೊನ್ನೆ ತಾನೇ ಉಡುಪಿಯಲ್ಲಿ ಒಂದು ಭಾರಿ ದೊಡ್ಡ ಕಾರ್ಕಳದ ಇಣ್ಣಾ ಗ್ರಾಮದಲ್ಲಿ ಭಾರಿ ದೊಡ್ಡ ಒಂದು ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರು ಬಂದು ಇನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಮಟ್ಟದಲ್ಲಿ ಮಾತುಕತೆ ಆದ ಮೇಲೆ ಇಲ್ಲಿ ಕೆಲಸ ಮಾಡಬೇಕು, ಅದು ರೈತರಿಗೆ ಬೇಡ ಅಂತ ಆದರೆ ಈ ಯೋಜನೆ ಇಲ್ಲಿಗೆ ನಿಲ್ಲಿಸುವ, ಇದು ಉಡುಪಿಯಿಂದ ಕಾಸರಗೋಡಿನವರೆಗೆ ಇದೇ ಆದೇಶ, ಎಲ್ಲಿಯೂ ಕೆಲಸ ಮಾಡಬಾರದು ಎನ್ನುವ ಒಂದು ಆದೇಶವನ್ನು ಮೌಖಿಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್
ಮಂತ್ರಿಗಳು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಈಗ ಅದು ಅಲ್ಲಿಗೆ ಕೊಟ್ಟದ್ದು ಇಲ್ಲಿಗೆ ಕೊಟ್ಟದ್ದು ಅಂತ ಕಂಪೆನಿಯವರು ಈ ಬೋಗಸ್ ಅವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿ ಸಾಯಂಕಾಲದ ಹೊತ್ತಿನಲ್ಲಿ ರೈತರ ಮನೆಗೆ ಬಂದು ಅವರನ್ನು ಹೆದರಿಸಿ ಅವರಿಗೆ ಕಿರುಕುಳ ಕೊಟ್ಟು ಏನೇನೋ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಂಥ ಒಂದು ಕೆಲಸಗಳು ಆಗ್ತಾ ಇದೆ. ಆದರೆ ಅದರ ಜೊತೆ ಇಲ್ಲಿ ಕೆಲವು ಹಿತಶತ್ರುಗಳಂತ ಇದ್ದಾರೆ. ರೈತರಂತ ಹೇಳುವುದು ಏನಾದರೂ ಚಿಲ್ಲರೆ ಸಿಗ್ತದ ಅಂತ ಹೇಳಿ ಕಂಪೆನಿಯ ಪರ ಕೆಲಸ ಮಾಡುವಂಥ ಕೆಲವು ಮೂರ್ಖರು ನಮ್ಮ ಈ ವಿಟ್ಲ ಪರಿಸರದಲ್ಲಿದ್ದಾರೆ. ಮೊದಲು ನಾವು ಅವರನ್ನು ಬಡಿಬೇಕಂತ ನಮ್ಮ ಇದೆ. ಯಾಕೆಂತ ಹೇಳಿದರೆ ಇವರಿಗೆ ರೈತನ ಸರ್ವನಾಶ ಮಾಡಿ ಇವರು ದುಡ್ಡು ಮಾಡುವಂಥ ಕೆಲಸವನ್ನು ಇಲ್ಲಿಯ ಕೆಲವು ಹಿತಶತ್ರುಗಳು ಮಾಡ್ತಾ ಇದ್ದಾರೆ. ಯಾರೇ ಆಗಲಿ ಇನ್ನು ಮುಂದಕ್ಕೆ ಆ ಕಂಪನಿಯ ಪರ ನೀವು ವಹಿಸಿದ್ರೆ ನಿಮಗೂ ಕಂಪನಿಗೆ ಆಗುವಂಥ ಗತಿ ನಿಮಗೂ ಆದೀತು ಎನ್ನುವುದನ್ನು ನಾನು ಈ 400 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ರಾಜೀವ ಗೌಡ, ಕೋಶಾಧಿಕಾರಿ ಚಿತ್ತರಂಜನ್, ಕಾರ್ಯದರ್ಶಿ ಕೃಷ್ಣಪ್ರಸಾದ್, ಲಕ್ಷ್ಮೀನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.